ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಬಂದಿದ್ದಾರೆ. ನೋಡಿ, ಅಲ್ಲಿ ಮಾಸ್ಕ್ ಮ್ಯಾನ್ ಈ ಪ್ರಕರಣದ ಸೂತ್ರಧಾರ. ಇದೆಲ್ಲ ಉತ್ಖನನ ಆಗಿ ಅಲ್ಲೇನೂ ಕೂಡ ಹುರುಳಿಲ್ಲ ಅನ್ನೋದೆಲ್ಲವೂ ಕೂಡ ಗೊತ್ತಾಯ್ತಲ್ಲ. ಆತನ ಮೇಲೆ ಅನುಮಾನ ಈಗ ಮೂಡಿದೆಯಲ್ಲ. ಇದರ ಸೂತ್ರಧಾರ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆತನ ಹೆಸರು. ಆತನನ್ನ ಇವತ್ತು ಬಂಧನ ಮಾಡುವಂತ ಸಾಧ್ಯತೆ ಇದೆಯಾ? ಆತ ಎಸ್ಐಟಿ ಕಚೇರಿಯಲ್ಲೇ ಇದ್ದಾನೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮೊಹಂತಿ ಭೇಟಿಯನ್ನು ಕೊಟ್ಟಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ ಎಸ್ಐಟಿ ಕಚೇರಿಗೆ. ಎಸ್ಐಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ಇದ್ದಾನೆ. ಆತನನ್ನು ನಿರಂತರವಾಗಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮೊಹಂತಿ ಭೇಟಿ ಕೊಟ್ಟು ಸದ್ಯ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈತ ಏನಾದರೂ ಸುಳ್ಳು ಹೇಳಿದ್ದು ನಿಜವಾಯಿತು ಅಂತ ಹೇಳಿ ಆದರೆ ಆತನನ್ನು ತಕ್ಷಣಕ್ಕೆ ಬಂಧನ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಎಸ್ಐಟಿ ಮುಖ್ಯಸ್ಥರು ಈಗ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಬಹುಶಃ ಏನಾದರೂ ಒಂದು ಹ್ಯಾಪನಿಂಗ್ ಇವತ್ತು ಆಗ್ಬೋದು ಅಂತ ಅನಿಸುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಕುತೂಹಲ, ಪ್ರಶ್ನೆ ಎಲ್ಲವೂ ಒಂದೇ. ನೋಡಿ, ಈ ಮಾಸ್ಟರ್ ಮೈಂಡ್ ಯಾರು? ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡ್ತಿರೋರು, ಅದ್ರ ಜೊತೆಗೆ ಈ ಮಾಸ್ಕ್ ಮ್ಯಾನ್, ಈತನ ಹಿಂದಿರೋರು ಯಾರು, ಈತನ ಹೆಚ್ಚಿನ ವಿಚಾರಣೆ, ಇದೆಲ್ಲವೂ ಕೂಡ ಆಗ್ತಾ ಇದೆ. ಈ ಹೊತ್ತಿಗೆ ಆತನ ಬಂಧನ ಏನಾದರೂ ಸಾಧ್ಯತೆಗಳಿದೆಯಾ? ಎಸ್ಐಟಿ ಮುಖ್ಯಸ್ಥರು ಈ ಹೊತ್ತಿಗೆ ಬಂದಿರೋದು ನೋಡ್ತಾ ಇದ್ರೆ ಏನು ಡೆವಲಪ್ಮೆಂಟ್ ಆಗೋ ಸಾಧ್ಯತೆ ಇದೆ? ರಂಜಿತ್ ಶಿರಿಯಾರ್ ಎಸ್ಐಟಿ ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರು ನಿನ್ನೆಯೂ ಕೂಡ ಬಂದಿದ್ದರು. ನಿನ್ನೆಯೂ ಕೂಡ ಆತನನ್ನು ತೀವ್ರವಾದಂಥ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಯಾವತ್ತೂ ಕೂಡ ಪ್ರಣವ್ ಮೊಹಂತಿ ಅವರು ಬಂದಿರುವಂಥದ್ದು, ಯಾವತ್ತೂ ಕೂಡ ಆತನ ವಿಚಾರಣೆ ನಡೀಲಿಕ್ಕೆ ಇರುವಂಥದ್ದು. ಯಾವತ್ತೂ ಆ ಒಂದು ಮುಸುಕುಧಾರಿ ವ್ಯಕ್ತಿ ಸುಮಾರು 11 ಗಂಟೆ ವೇಳೆಗೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿರುವಂಥದ್ದು. ಆರಂಭದಲ್ಲಿ ಎಸ್ಐಟಿಯ ತನಿಖಾಧಿಕಾರಿಯಾದಂಥ ಜಿತೇಂದ್ರ ದಯಾಮ ಅವರು ಆತನನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಇನ್ನು ಮುಂದೆ ಏನು ಪ್ರಣವ್ ಮೊಹಂತಿ ಅವರು ಕೂಡ ಆತನನ್ನು ಹೆಚ್ಚಿನ ವಿಚಾರಣೆ ಕೂಡ ಮಾಡಲಿಕ್ಕಿರುವಂಥದ್ದು. ಪ್ರಣವ್ ಮೊಹಂತಿ ಅವರು ನಿನ್ನೆ ಮತ್ತು ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲೇ ಇದ್ದು ಈ ರೀತಿಯಂಥ ಬೆಳವಣಿಗೆಗಳನ್ನು ನೋಡ್ತಾ ಇರುವಂಥದ್ದು. ಜೊತೆಗೆ ಮುಂದೆ ಯಾವ ರೀತಿಯಲ್ಲಿ ತನಿಖೆ ಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇರುವಂಥದ್ದು. ಇದರ ಜೊತೆಗೆ ಕೆಲವೊಂದು ಅಂದರೆ ಈ ಹಿಂದೆ ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ವಿಧಿವಿಜ್ಞಾನ ತಜ್ಞರನ್ನು ಕೂಡ ಕರೆಸಿಕೊಂಡು ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ವಿಧಿವಿಜ್ಞಾನ ತಜ್ಞರಾದಂಥ ಮಹಾಬಳ ಶೆಟ್ಟಿ ಅವರನ್ನು ಕೂಡ ನಿನ್ನೆ ಕರೆಸಿಕೊಳ್ಳಲಾಗಿತ್ತು. ಅವರನ್ನು ಕೂಡ ಹೆಚ್ಚಿನ ವಿಚಾರಣೆಯನ್ನು ಮಾಡಿರುವಂಥದ್ದು. ಯಾಕಂದರೆ ಅವರು ಆ ಭಾಗದಲ್ಲಿ ಸುಮಾರು 60ರಿಂದ 70 ಶವಗಳ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಾಗಿ ಹೇಳಿಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಕೂಡ ಕರೆಸಿಕೊಂಡು ಒಂದಷ್ಟು ವಿಚಾರಣೆ ಕೂಡ ಮಾಡಿರುವಂಥದ್ದು. ಅಂದರೆ ಅವರು ಮಾಡಿರುವಂಥ ಏನು ಶವಗಳ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಆ ಒಂದು ಶವ ಪರೀಕ್ಷೆ ಆಗಿತ್ತು, ಅಂದರೆ ಅವರಿಗೆ ಸಿಕ್ಕಂಥ ಶವಗಳು ಯಾವ ಸ್ಥಿತಿಯಲ್ಲಿ ಇತ್ತು ಮತ್ತು ಯಾವ ಸಂದರ್ಭದಲ್ಲಿ ಶವಗಳು ಸಿಕ್ಕಿರುವಂಥದ್ದು, ಎಲ್ಲಿ ಸಿಕ್ಕಿರುವಂಥದ್ದು, ಜೊತೆಗೆ ಆ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಅದನ್ನು ಯಾವ ಸ್ಥಳದಲ್ಲಿ ಹೂಳಲಾಗಿತ್ತು, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಅವರಿಗೆ ಕೇಳಲಾಗಿರುವಂಥದ್ದು. ಜೊತೆಗೆ ಬೇರೆ ಬೇರೆ ಮೂಲಗಳಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಲಾಗಿರುವಂಥದ್ದು. ಜೊತೆಗೆ ಅವರಲ್ಲಿದ್ದಂಥ ಈ ಹಿಂದಿನ ಅಂದರೆ ಆ ಭಾಗದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ಈ ಹಿಂದಿನ ಫೋಟೋಗಳನ್ನು ಕೂಡ ಕೊಡಬೇಕು ಅನ್ನುವಂಥ ಸೂಚನೆಗಳನ್ನು ಕೂಡ ನೀಡಿರುವಂಥದ್ದು. ಇವತ್ತು ಕೂಡ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದಿರುವಂಥದ್ದು. ಆ ದೂರುದಾರನ ವಿಚಾರಣೆ ಕೂಡ ಇವತ್ತು ಕೂಡ ನಡೀಲಿಕ್ಕೆ ಇದೆ. ಇದರ ಜೊತೆಗೆ ಆ ದೂರಿಗೆ ಸಂಬಂಧಿಸಿದಂತೆ ಬೇರೆ ಬೇರೆಯವರ ವಿಚಾರಣೆ ಕೂಡ ನಡೀಲಿಕ್ಕೆ ಇರುವಂಥದ್ದು. ಜೊತೆಗೆ ಎಸ್ಐಟಿ ಅಧಿಕಾರಿಗಳ ಸಭೆ ಕೂಡ ಅವರು ಮಾಡಲಿಕ್ಕೆ ಇರುವಂಥದ್ದು. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ದಿನೇಶ್ ಕಾಶಿಪಟ್ನ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ಐಟಿ ಕಚೇರಿಗೆ ಆಗಮಿಸಿರುವಂಥದ್ದು. ಆರಂಭದಲ್ಲಿ ಎಸ್ಐಟಿಯ ತನಿಖಾಧಿಕಾರಿಯಾದಂಥ ಜಿತೇಂದ್ರ ದಯಾಮ ಅವರು ಆತನನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಇನ್ನು ಮುಂದೆ ಏನು ಪ್ರಣವ್ ಮೊಹಂತಿ ಅವರು ಕೂಡ ಆತನನ್ನು ಹೆಚ್ಚಿನ ವಿಚಾರಣೆ ಕೂಡ ಮಾಡಲಿಕ್ಕಿರುವಂಥದ್ದು. ಪ್ರಣವ್ ಮೊಹಂತಿ ಅವರು ನಿನ್ನೆ ಮತ್ತು ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲೇ ಇದ್ದು ಈ ರೀತಿಯಂಥ ಬೆಳವಣಿಗೆಗಳನ್ನು ನೋಡ್ತಾ ಇರುವಂಥದ್ದು. ಜೊತೆಗೆ ಮುಂದೆ ಯಾವ ರೀತಿಯಲ್ಲಿ ತನಿಖೆ ಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇರುವಂಥದ್ದು. ಇದರ ಜೊತೆಗೆ ಕೆಲವೊಂದು ಅಂದರೆ ಈ ಹಿಂದೆ ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ವಿಧಿವಿಜ್ಞಾನ ತಜ್ಞರನ್ನು ಕೂಡ ಕರೆಸಿಕೊಂಡು ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ವಿಧಿವಿಜ್ಞಾನ ತಜ್ಞರಾದಂಥ ಮಹಾಬಳ ಶೆಟ್ಟಿ ಅವರನ್ನು ಕೂಡ ನಿನ್ನೆ ಕರೆಸಿಕೊಳ್ಳಲಾಗಿತ್ತು. ಅವರನ್ನು ಕೂಡ ಹೆಚ್ಚಿನ ವಿಚಾರಣೆಯನ್ನು ಮಾಡಿರುವಂಥದ್ದು. ಯಾಕಂದರೆ ಅವರು ಆ ಭಾಗದಲ್ಲಿ ಸುಮಾರು 60ರಿಂದ 70 ಶವಗಳ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಾಗಿ ಹೇಳಿಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಕೂಡ ಕರೆಸಿಕೊಂಡು ಒಂದಷ್ಟು ವಿಚಾರಣೆ ಕೂಡ ಮಾಡಿರುವಂಥದ್ದು. ಅಂದರೆ ಅವರು ಮಾಡಿರುವಂಥ ಏನು
ಶವಗಳ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಆ ಒಂದು ಶವ ಪರೀಕ್ಷೆ ಆಗಿತ್ತು, ಅಂದರೆ ಅವರಿಗೆ ಸಿಕ್ಕಂಥ ಶವಗಳು ಯಾವ ಸ್ಥಿತಿಯಲ್ಲಿ ಇತ್ತು ಮತ್ತು ಯಾವ ಸಂದರ್ಭದಲ್ಲಿ ಶವಗಳು ಸಿಕ್ಕಿರುವಂಥದ್ದು, ಎಲ್ಲಿ ಸಿಕ್ಕಿರುವಂಥದ್ದು, ಜೊತೆಗೆ ಆ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಅದನ್ನು ಯಾವ ಸ್ಥಳದಲ್ಲಿ ಹೂಳಲಾಗಿತ್ತು, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಅವರಿಗೆ ಕೇಳಲಾಗಿರುವಂಥದ್ದು. ಜೊತೆಗೆ ಬೇರೆ ಬೇರೆ ಮೂಲಗಳಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಲಾಗಿರುವಂಥದ್ದು. ಜೊತೆಗೆ ಅವರಲ್ಲಿದ್ದಂಥ ಈ ಹಿಂದಿನ, ಅಂದರೆ ಆ ಭಾಗದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ಈ ಹಿಂದಿನ ಫೋಟೋಗಳನ್ನು ಕೂಡ ಕೊಡಬೇಕು ಅನ್ನುವಂಥ ಸೂಚನೆಗಳನ್ನು ಕೂಡ ನೀಡಿರುವಂಥದ್ದು. ಇವತ್ತು ಕೂಡ ಪ್ರಣಬ್ ಮೊಹಂತಿ ಅವರು ಬೆಳ್ತಂಗಡಿ SIT ಕಚೇರಿಗೆ ಬಂದಿರುವಂಥದ್ದು. ಆ ದೂರುದಾರನ ವಿಚಾರಣೆ ಕೂಡ ಇವತ್ತು ಕೂಡ ನಡೀಲಿಕ್ಕೆ ಇದೆ. ಇದರ ಜೊತೆಗೆ ಆ ದೂರಿಗೆ ಸಂಬಂಧಿಸಿದಂತೆ ಬೇರೆ ಬೇರೆಯವರ ವಿಚಾರಣೆ ಕೂಡ ನಡೀಲಿಕ್ಕೆ ಇರುವಂಥದ್ದು. ಜೊತೆಗೆ SIT ಅಧಿಕಾರಿಗಳ ಸಭೆ ಕೂಡ ಅವರು ಮಾಡಲಿಕ್ಕೆ ಇರುವಂಥದ್ದು. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ದಿನೇಶ್ ಕಾಶಿಪಟ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದ್ರು ನಿನ್ನೆಯೂ ಕೂಡ ಆತನನ್ನು ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಇವತ್ತು ಕೂಡ ಪ್ರಣಬ್ ಮೊಹಂತಿ ಅವರು ಬಂದಿರುವಂಥದ್ದು. ಇವತ್ತು ಕೂಡ ಆತನ ವಿಚಾರಣೆ ನಡೀಲಿಕ್ಕೆ ಇರುವಂಥದ್ದು. ಇವತ್ತು ಆ ಒಂದು ಮುಸುಕುದಾರಿ ವ್ಯಕ್ತಿ ಸುಮಾರು 11 ಗಂಟೆ ವೇಳೆಗೆ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿರುವಂಥದ್ದು. ಆರಂಭದಲ್ಲಿ SITಯ ತನಿಖಾಧಿಕಾರಿಯಾದಂಥ ಜಿತೇಂದ್ರ ದಯಾಮ ಅವರು ಆತನನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಇನ್ನು ಮುಂದೆ ಏನು ಪ್ರಣಬ್ ಮೊಹಂತಿ ಅವರು ಕೂಡ ಆತನನ್ನು ಹೆಚ್ಚಿನ ವಿಚಾರಣೆ ಕೂಡ ಮಾಡಲಿಕ್ಕಿರುವಂಥದ್ದು. ಪ್ರಣಬ್ ಮೊಹಂತಿ ಅವರು ನಿನ್ನೆ ಮತ್ತು ಇವತ್ತು ಬೆಳ್ತಂಗಡಿ SIT ಕಚೇರಿಯಲ್ಲೇ ಇದು ಈ ರೀತಿಯಂಥ ಬೆಳವಣಿಗೆಗಳನ್ನು ನೋಡ್ತಾ ಇರುವಂಥದ್ದು. ಜೊತೆಗೆ ಮುಂದೆ ಯಾವ ರೀತಿಯಲ್ಲಿ ತನಿಖೆ ಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇರುವಂಥದ್ದು. ಇದರ ಜೊತೆಗೆ ಕೆಲವೊಂದು, ಅಂದರೆ ಈ ಹಿಂದೆ ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ವಿಧಿವಿಜ್ಞಾನ ತಜ್ಞರನ್ನು ಕೂಡ ಕರೆಸಿಕೊಂಡು ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ವಿಧಿವಿಜ್ಞಾನ ತಜ್ಞರಾದಂಥ ಮಹಾಬಳ ಶೆಟ್ಟಿ ಅವರನ್ನು ಕೂಡ ನಿನ್ನೆ ಕರೆಸಿಕೊಳ್ಳಲಾಗಿತ್ತು. ಅವರನ್ನು ಕೂಡ ಹೆಚ್ಚಿನ ವಿಚಾರಣೆಯನ್ನು ಮಾಡಿರುವಂಥದ್ದು. ಯಾಕಂದರೆ ಅವರು ಆ ಭಾಗದಲ್ಲಿ ಸುಮಾರು 60ರಿಂದ 70 ಶವಗಳ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಾಗಿ ಹೇಳಿಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಕೂಡ ಕರೆಸಿಕೊಂಡು ಒಂದಷ್ಟು ವಿಚಾರಣೆ ಕೂಡ ಮಾಡಿರುವಂಥದ್ದು. ಅಂದರೆ ಅವರು ಮಾಡಿರುವಂಥ ಏನು ಶವಗಳ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಆ ಒಂದು ಶವ ಪರೀಕ್ಷೆ ಆಗಿತ್ತು, ಅಂದರೆ ಅವರಿಗೆ ಸಿಕ್ಕಂಥ ಶವಗಳು ಯಾವ ಸ್ಥಿತಿಯಲ್ಲಿ ಇತ್ತು ಮತ್ತು ಯಾವ ಸಂದರ್ಭದಲ್ಲಿ ಶವಗಳು ಸಿಕ್ಕಿರುವಂಥದ್ದು, ಎಲ್ಲಿ ಸಿಕ್ಕಿರುವಂಥದ್ದು, ಜೊತೆಗೆ ಆ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಅದನ್ನು ಯಾವ ಸ್ಥಳದಲ್ಲಿ ಹೂಳಲಾಗಿತ್ತು, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಅವರಿಗೆ ಕೇಳಲಾಗಿರುವಂಥದ್ದು. ಜೊತೆಗೆ ಬೇರೆ ಬೇರೆ ಮೂಲಗಳಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಲಾಗಿರುವಂಥದ್ದು. ಜೊತೆಗೆ ಅವರಲ್ಲಿದ್ದಂಥ ಈ ಹಿಂದಿನ, ಅಂದರೆ ಆ ಭಾಗದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ಈ ಹಿಂದಿನ ಫೋಟೋಗಳನ್ನು ಕೂಡ ಕೊಡಬೇಕು ಅನ್ನುವಂಥ ಸೂಚನೆಗಳನ್ನು ಕೂಡ ನೀಡಿರುವಂಥದ್ದು. ಇವತ್ತು ಕೂಡ ಪ್ರಣಬ್ ಮೊಹಂತಿ ಅವರು ಬೆಳ್ತಂಗಡಿ SIT ಕಚೇರಿಗೆ ಬಂದಿರುವಂಥದ್ದು. ಆ ದೂರುದಾರನ ವಿಚಾರಣೆ ಕೂಡ ಇವತ್ತು ಕೂಡ ನಡೀಲಿಕ್ಕೆ ಇದೆ. ಇದರ ಜೊತೆಗೆ ಆ ದೂರಿಗೆ ಸಂಬಂಧಿಸಿದಂತೆ ಬೇರೆ ಬೇರೆಯವರ ವಿಚಾರಣೆ ಕೂಡ ನಡೀಲಿಕ್ಕೆ ಇರುವಂಥದ್ದು. ಜೊತೆಗೆ SIT ಅಧಿಕಾರಿಗಳ ಸಭೆ ಕೂಡ ಅವರು ಮಾಡಲಿಕ್ಕೆ ಇರುವಂಥದ್ದು. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ದಿನೇಶ್ ಕಾಶಿಪಟ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.